ಶ್ಯಾಡೋ ನಿಜವಾದ ಐಡೆಂಟಿಟಿ ಗೊತ್ತಾಗಿ ದಿಶಾಗೆ ಸ್ವಲ್ಪ ರಿಲೀಫ್ ಆಯ್ತು. ಇನ್ನೊಂದು ಹುಡುಗಿ ಬದಲಿಗೆ ನಾನು ಒಂದು ಆಪ್ಷನ್ ಅನ್ನೋ ಬದಲು ಆ ಇನ್ನೊಂದು ಪರ್ಸನ್ ಗೇ ಆಗಿರ್ಬೋದು ಅನ್ನೋದು ಅವಳಿಗೆ ಸ್ವಲ್ಪ ಕಡಿಮೆ ಅನ್ಕಂಫರ್ಟಬಲ್ ವಿಷಯ ಆಗಿತ್ತು. ಅವಳಿಗೆ ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದ ಹಾಗೆ ಅವಳು ಹಿಂದಿಂದ ಸಡನ್ ಆಗಿ ಒಂದು ವಾಯ್ಸ್ ಕೇಳಿಸ್ತು. ಹೇ ದಿಶಾ, ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ ಅಂತ. ಅವಳಿಗೆ ತುಂಬಾ ಫೆಮಿಲಿಯರ್ ಆಗಿದ್ದ ವಾಯ್ಸ್ ಕೇಳ್ತಾ ಇದ್ದ ಹಾಗೆ ದಿಶಾ ಯೋಚನೆಗಳೆಲ್ಲ ಅಲ್ಲಿಗೆ ಸ್ಟಾಪ್ ಆಯ್ತು. ಅವಳು ಯಾವ ಫೀಲಿಂಗೂ ಇಲ್ಲದೆ ಇರೋ ವಾಯ್ಸಲ್ಲಿ ಓ ಅವಿನಾಶ್ ಅಂತ ಅಂದ್ಲು. ಅವನಿಗೆ ಅವಳು ಹಾಗೆ ಬಿಹೇವ್ ಮಾಡಿದ್ದನ್ನ ನೋಡಿ ಸ್ವಲ್ಪ ವಿಚಿತ್ರ ಅನಿಸ್ತು. ಹೇ ದಿಶಾ, ನೀನ್ ತುಂಬಾ ಫಾರ್ಮಲ್ ಆಗಿ ಮಾತಾಡ್ಬೇಡ. ಎಷ್ಟಂದ್ರೂ ನಾವಿಬ್ರು ಇನ್ನೂ ಗಂಡ ಹೆಂಡ್ತಿ ಅಲ್ವಾ? ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಓ ಅನಿಕಾ ಜೊತೆ ಬಂದ್ಯಾ ಅಂತ ಕೇಳ್ದ. ಅಷ್ಟರಲ್ಲಿ ಅನಿಕಾ ದಿಶಾನ ಅವಳ ಹಿಂದೆ ಪ್ರೊಟೆಕ್ಟ್ ಮಾಡೋ ಥರ ನಿಲ್ಸಿ ಆಮೇಲೆ ಅವಿನಾಶ್ ಮುಂದೆ ಸೀರಿಯಸ್ ಫೇಸಲ್ಲಿ ಬಂದು ನಿಂತು, ಅದಿರ್ಲಿ, ನೀನೇನ್ ಮಾಡ್ತಾ ಇದೀಯ ಇಲ್ಲಿ? ನೋಡು ಅವಿನಾಶ್, ನಿಂಗೂ ದಿಶಾಗೂ ಈಗ ಯಾವ ಸಂಬಂಧ ವ್ಯವಹಾರನೂ ಇಲ್ಲ. ಅವಳು ಎಲ್ಲಿ ಹೋಗ್ತಾಳೆ, ಏನ್ ಮಾಡ್ತಾಳೆ ಅನ್ನೋದು ನಿನಗ್ ಸಂಬಂಧಪಟ್ಟಿರೋ ವಿಷಯ ಅಲ್ಲ ಅಂತ ಅಂದ್ಲು. ಅವಿನಾಶ್ಗೆ ಅವಳ ಮಾತು ಕೇಳಿ ಕೋಪ ಬಂತು. ಆದ್ರೂ ಅವನದನ್ನ ಕಂಟ್ರೋಲ್ ಮಾಡ್ಕೊಂಡು, ನಾನು ದಿಶಾ ಹತ್ರ ಮಾತಾಡ್ತಾ ಇದ್ದೀನಿ ಅನಿಕಾ, ನೀನ್ ಯಾಕೆ ನಮ್ಮ ಮಧ್ಯ ಬರ್ತಾ ಇದೀಯಾ ಅಂತ ಕೇಳ್ದ. ದಿಶಾಗೆ ಅವನ ಮಾತಿಂದ ತುಂಬಾನೇ ಕೋಪ ಬಂತು. ಅವಳು ತುಂಬಾ ರೂಡ್ ಆಗಿ ಅವಳನ್ನ ನೋಡ್ತಾ, ನಾನೇನ್ ಹೇಳ್ಬೇಕಾಗಿತ್ತೋ ಅದನ್ನ ಅನಿಕಾ ಹೇಳಿದಾಳೆ. ಅವಿನಾಶ್, ನಂಗೂ ನಿಂಗೂ ಡಿವೋರ್ಸ್ ಆಗಿದೆ. ನಾನ್ ಎಲ್ಲಿ ಹೋಗ್ತೀನಿ, ಏನ್ ಮಾಡ್ತೀನಿ, ನನ್ನ ಲೈಫಲ್ಲಿ ಏನ್ ನಡೀತಾ ಇದೆ ಅಂತೆಲ್ಲ ನಾನ್ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಲು. ಅಷ್ಟರಲ್ಲಿ ಅವಳಿಗೆ ಲಾಸ್ಯನು ಅವ್ರಿದ್ ಕಡೆಗೆ ಓಡ್ ಬರ್ತಾ ಇರೋದು ಕಾಣಿಸ್ತು. ಅವರಿಬ್ರು ಒಬ್ರ ಕಣ್ಣನ್ನೇ ಮತ್ತೊಬ್ರು ನೋಡಿದ್ರು. ತಕ್ಷಣ ಲಾಸ್ಯನ ಕಣ್ಣಲ್ಲಿ ದ್ವೇಷ ತುಂಬಿಕೊಂತು. ಅವಳು ದುರ್ಗುಟ್ಟಿ ನೋಡಿದ್ರು ದಿಶಾ ನಾನೇನ್ ಕಡಿಮೆ ಇಲ್ಲ ಅನ್ನೋ ಹಾಗೆ ಅವಳನ್ನೇ ನೋಡ್ತಿದ್ಲು. ಲಾಸ್ಯ ಕ್ವಿಕ್ ಆಗಿ ಅವಿನಾಶ್ ಕಡೆ ಹೋಗಿ, ಅವಿ, ನೀನ್ಯಾಕ್ ನನ್ ಬಿಟ್ಟು ಒಬ್ನೇ ಬಂದೆ? ಓಹೋ ಅಕ್ಕ, ನೀನೂ ಇಲ್ಲೇ ಇದ್ಯಾ ಅಂತ ಅಂದ್ಲು. ದಿಶಾ ತಕ್ಷಣ ಅವಳ ಮಾತನ್ ತಡೆದು, ನೋನು, ನಾನ್ ನಿನ್ನ ಅಕ್ಕ ಖಂಡಿತ ಅಲ್ಲ. ನೀನೀಗ ಮಿಸ್ಸಸ್ ಅವಿನಾಶ್ ಅಲ್ವಾ? ನಾನು ನಿನ್ ಸ್ಟೇಟಸ್ ಹತ್ರನೂ ಇಲ್ಲ ಬಿಡು ಅಂತ ಅಂದ್ಲು. ಅವಳ ಮಾತ್ ಕೇಳಿ ಲಾಸ್ಯ ಸ್ಮೈಲ್ ಮಾಡ್ತಾ, ನೀನ್ ಏನ್ ಬೇಕಾದ್ರೂ ಹೇಳು, ಆದ್ರೆ ನಾವ್ ಒಂದೇ ಫ್ಯಾಮಿಲಿ ಅನ್ನೋದನ್ನ ಯಾರೂ ಇಲ್ಲ ಅನ್ನಕ್ ಸಾಧ್ಯ ಇಲ್ಲ. ಆಕ್ಚುಲಿ ಈಗ ಸ್ಟೇಟಸ್ ಪಡ್ಕೊಂಡಿರೋದು ನಾನಲ್ಲ, ನನ್ ಹೊಟ್ಟೆಲಿರೋ ಮಗು. ಆಫ್ಟರ್ ಆಲ್ ಇದು ಆ ಫ್ಯಾಮಿಲಿಯ ಮೊದಲನೇ ಮೊಮ್ಮಗು ಅಲ್ವಾ? ಆಕ್ಚುಲಿ ಅವಿನಾಶ್ ಮತ್ತೆ ಅವರಮ್ಮ ತುಂಬಾ ಟೆನ್ಷನ್ ಆಗಿದ್ದಾರೆ. ಅದಕ್ಕೆ ಅವ್ರು ನನಗೆ ಒಂದ್ ಕಾರ್ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ. ಫ್ಯೂಚರ್ ಅಲ್ಲಿ ಮಕ್ಕಳನ್ನ ಕಾರಲ್ಲಿ ಕರ್ಕೊಂಡು ಹೋಗೋದು ಸೇಫ್ ಅನ್ನೋದು ಅವ್ರ ಭಾವನೆ. ಸೊ ಒಂದು ಫ್ಯಾನ್ಸಿ ನಂಬರ್ ಪ್ಲೇಟ್ನ ಚೂಸ್ ಮಾಡೋಣ ಅಂತ ಇಲ್ಲಿಗೆ ಬಂದ್ವಿ. ಬಟ್ ನಾನ್ ನಿನ್ನ ಇಲ್ಲಿ ಮೀಟ್ ಮಾಡ್ತೀನಿ ಅಂತ ಗೆಸ್ ಕೂಡ ಮಾಡಿರ್ಲಿಲ್ಲ ನೋಡು ಅಂತ ಅಂದ್ಲು. ಅವಳ ಮಾತಿಗೆ ದಿಶಾ ಇರಿಟೇಟ್ ಆಗಿ, ನಂಗೆ ನಿಮ್ಮಿಬ್ರ ಹತ್ರ ಮಾತಾಡ್ತಾ ಕೂರಕ್ ಒಂಚೂರು ಇಷ್ಟ ಇಲ್ಲ, ನಾನಿನ್ ಹೊರಡ್ತೀನಿ ಅಂತ ಹೇಳಿ ಅನಿಕಾ ಕೈ ಹಿಡ್ಕೊಂಡು ಅಲ್ಲಿಂದ ಫಾಸ್ಟ್ ಆಗಿ ಹೊರಟ್ಬಿಟ್ಲು. ಲಾಸ್ಯ ತಕ್ಷಣ ಅವನ ಕೈ ಹಿಡ್ಕೊಂಡು ತುಂಬಾ ಸಾಫ್ಟ್ ವಾಯ್ಸಲ್ಲಿ, ಅವಿ, ನೀನ್ ನಿಜ ಹೇಳು, ನಿಂಗ್ ಈಗ್ಲೂ ದಿಶಾ ಅಂದ್ರೆ ಇಷ್ಟನಾ ಅಂತ ಕೇಳಿದ್ಲು. ನಡೀತಾ ಇದ್ದ ಅವಿನಾಶ್ ಸಡನ್ ಆಗಿ ನಿಂತ್ಕೊಂಡ. ಅವನ ವಾಯ್ಸಲ್ಲಿ ಸ್ವಲ್ಪ ಹೆಸಿಟೇಷನ್ ಇತ್ತು. ಇಲ್ಲ, ಅಂಥದ್ದೆಲ್ಲ ಏನೂ ಇಲ್ಲ, ನೀನ್ ಸುಮ್ನೆ ಏನೇನೋ ನಾನ್ಸೆನ್ಸ್ ತರ ಮಾತಾಡ್ಬೇಡ ಅಂತ ಅಂದ. ಆದ್ರೆ ಲಾಸ್ಯ ಮತ್ತೆ ಅದೇ ಟಾಪಿಕ್ನ ಕಂಟಿನ್ಯೂ ಮಾಡಿದ್ಲು. ಅವಳೀಗ ದಿಶಾ ಕ್ಯಾರೆಕ್ಟರ್ ಮೇಲೆ ಮಸಿ ಬೆಳೆಯೋಕೆ ರೆಡಿ ಆಗಿದ್ಲು. ದಿಶಾ ಮುಂಚೆ ಇದ್ದಿದ್ದಕ್ಕೆ ಕಂಪೇರ್ ಮಾಡಿದ್ರೆ ಈಗ ತುಂಬಾನೇ ಚೇಂಜ್ ಆಗಿದ್ದಾಳೆ ಅಂತ ಅನ್ನಿಸ್ತಾ ಇಲ್ವಾ ನಿಂಗೆ? ಅವಳೀಗ ಮೊದ್ಲಿಗಿಂತನೂ ಚೆನ್ನಾಗ್ ಕಾಣ್ತಿದ್ದಾಳೆ. ಸೊ ಅವಳ ಹಿಂದೆ ಬೇರೆ ಹುಡುಗರು ಖಂಡಿತ ಬಿದ್ದಿರ್ತಾರೆ. ಇದವಳ 2ನೇ ಮದ್ವೆ ಆದ್ರೂ ಅವ್ರು ಕೇರ್ ಮಾಡಲ್ಲ ಅನ್ಸುತ್ತೆ ನಂಗೆ. ಅವಳಿಗೆ ಒಂದು ಒಳ್ಳೆ ಮನೆ ಸಿಕ್ಕಿದ್ರೆ ನನಗೂ ನೆಮ್ಮದಿ ಆಗುತ್ತೆ ಅಂತ ಲಾಸ್ಯ ಹೇಳಿದ್ಲು. ಅವಿನಾಶ್ ಕೋಪದಲ್ಲಿ ಅಲ್ಲೇ ನಿಂತು ಅವಳನ್ನೇ ಗುರಾಯಿಸಿ ನೋಡ್ದ. ಬೇರೆ ಹುಡುಗರು ಅವಳ ಹಿಂದೆ ಬಿದ್ದಿದ್ದಾರೆ ಅಂತ ನೀನ್ ನೋಡಿದ್ಯಾ ಅಂತ ಅಂದ. ಅವನ ಮಾತ್ ಕೇಳಿ ಲಾಸ್ಯ ಸರ್ಪ್ರೈಸ್ ಆದ ಹಾಗೆ ಬಿಹೇವ್ ಮಾಡ್ತಾ, ಅವಿನಾಶ್, ನಿಂಗೆ ನಿಜವಾಗ್ಲೂ ಈ ಬಗ್ಗೆ ಏನೂ ಗೊತ್ತಿಲ್ವಾ? ಲಾಸ್ಟ್ ಟೈಮ್ ಅನಿಕಾ ಅವಳನ್ನ ಪಾರ್ಟಿ ಕರ್ಕೊಂಡ್ ಬಂದಿದ್ಲಲ್ಲ, ಆಗ ಒಂದಷ್ಟು ಜನ ಯಂಗ್ ರಿಚ್ ಹುಡುಗರು ಅವಳ ಬಗ್ಗೆ ಭಾರಿ ಇಂಟ್ರೆಸ್ಟ್ ತೋರಿಸ್ತಿದ್ರು, ಅವಳ ಬಗ್ಗೆ ಗುಸುಗುಸು ಮಾತಾಡ್ಕೋತಾ ಇದ್ರು ಅಂತ ಅಂದ್ಲು. ಅವಿನಾಶ್ ಸರ್ಕ್ಯಾಸ್ಟಿಕಲ್ಲಿ ನಗ್ತಾ, ಈ ಬಿಸ್ನೆಸ್ ಮೆನ್ಗಳು ಮಾಡಕ್ ಕೆಲ್ಸ ಅಲ್ಲದ ನನ್ ಮಕ್ಳು, ಇನ್ನೇನ್ ಮಾಡ್ತಾರೆ? ಅವರೆಲ್ಲರೂ ಹೇಗೋ ಲೂಸರ್ಸ್. ಪ್ರತಿದಿನಾನು ಮಾಡೆಲ್ಸ್, ಹೀರೋಯಿನ್ಸ್ ಹಿಂದೆ ಬೀಳೋದ್ ಬಿಟ್ರೆ ಅವ್ರಿಗೆ ಇನ್ನೇನ್ ಕೆಲ್ಸ ಇದೆ? ಅವರ ರಿಚ್ ಅಪ್ಪಂದ್ರಗಳನ್ನ ಬಿಟ್ರೆ ಅವರೆಲ್ಲ ಪ್ರಾಪರ್ ವೇಸ್ಟ್ ಬಾಡಿಗಳಷ್ಟೇ, ಅವರಲ್ಲೇನ್ ವಿಶೇಷ ಇದೆ ಅಂತ ಅಂದ. ಅವನ ಮಾತಿಗೆ ಲಾಸ್ಯ ಸ್ಮೈಲ್ ಮಾಡ್ತಾ, ಎಲ್ಲಿ ತನಕ ಅವರು ನಮ್ಮ ಅಕ್ಕನ್ನ ಚೆನ್ನಾಗಿ ನೋಡ್ಕೋತಾರೋ ಅಲ್ಲಿ ತನಕ ನನಗೇನೂ ಪ್ರಾಬ್ಲಮ್ ಇಲ್ಲ. ಅವಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಾನು ಅವಳ ರಿಲೇಶನ್ಶಿಪ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ಲು. ಅವಿನಾಶ್ ಅವಳನ್ನ ಒಂದ್ಸಲ ದುರ್ಗುಟ್ ನೋಡಿ ಆಮೇಲೆ ಅವಳ ಕೈಯಿಂದ ತನ್ನ ಕೈನ ಬಿಡಿಸ್ಕೊಂಡು ಅಲ್ಲಿಂದ ಹೊರಟ.
ಲಾಸ್ಯ ಕಂಪ್ಲೇಂಟ್ ಮಾಡೋ ಥರ ಅವಿ ಅಂತ ಕರೀತಾ ಅವನ ಹಿಂದೆ ಹೋದ್ಲು. ಅವನು ಆ ಜಲಸಿಲೆ ಒಂದು ನಂಬರ್ಗೆ ಕಾಲ್ ಮಾಡ್ದ. ಹಲೋ, ಈಸ್ ದಿಸ್ ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿ? ನೀವು ನಂಗೋಸ್ಕರ ಒಬ್ಬ ವ್ಯಕ್ತಿನ ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡಬೇಕು. ಎಸ್, ನನಗೆ ನನ್ನ ಹೆಂಡತಿ ಚೀಟ್ ಮಾಡ್ತಾ ಇದ್ದಾಳೆ ಅಂತ ಅನುಮಾನ ಇದೆ. ನನಗೆ ಆ ವ್ಯಕ್ತಿ ಬಗ್ಗೆ ಎಲ್ಲಾನು ತಿಳಿಬೇಕು ಅಂತ ಅಂದ. ಲಾಸ್ಯ RTO ಆಫೀಸಿಂದ ರಿಟರ್ನ್ ಮನೆಗೆ ಬಂದಾಗ ಅವಳತ್ತೆ ಶ್ಯಾಮಲ ಮಾತ್ರ ಮನೇಲಿದ್ಲು. ಲಾಸ್ಯ, ನೀನ್ ಯಾಕೆ ಒಬ್ಳೆ ಮನೆಗೆ ಬಂದಿದ್ಯಾ? ಅವಿನಾಶ್ ಇಲ್ಲಿ ಅಂತ ಶ್ಯಾಮಲ ಕೇಳಿದ್ಲು. ಲಾಸ್ಯ ಅವಳ ಮಾತನ್ನ ಕೇಳಿ ಫೋರ್ಸ್ಫುಲ್ ಆಗಿ ಸ್ಮೈಲ್ ಮಾಡ್ತಾ, ಅದು ಅವನಿಗೆ ಏನೋ ಇಂಪಾರ್ಟೆಂಟ್ ವರ್ಕ್ ಬಂತು ಅಂತ ಡೈರೆಕ್ಟ್ ಆಗಿ ಆಫೀಸಿಗೆ ಹೋದ ಅಂತ ಅಂದ್ಲು. ಅವಳ ಮಾತು ಕೇಳಿ ಶ್ಯಾಮಲ ಒಂದು ಕ್ಷಣ ಯೋಚನೆ ಮಾಡಿ ಆಮೇಲೆ ಲಾಸ್ಯ ಹತ್ರ ಹೋದ್ಲು. ಈ ಅವಿನಾಶ್ ಮಾಡಿದ್ದು ನಿಜವಾಗ್ಲೂ ತಪ್ಪು ಲಾಸ್ಯ. ನೀನ್ ಇವಾಗ ಪ್ರೆಗ್ನೆಂಟು. ಅವನ್ ಅದ್ ಹೇಗೆ ನೀನ್ ಒಬ್ಳನ್ನೇ ಬಿಟ್ಟು ಹೋದ? ಅವ್ನ್ ವಾಪಸ್ ಬರ್ಲಿ, ನಾನ್ ಮಾತಾಡ್ತೀನಿ ಅವನ ಹತ್ರ ಅಂತ ಅಂದ್ಲು. ಸಡನ್ ಆಗಿ ಗಾಳಿಲಿ ಏನೋ ಕೆಟ್ಟ ವಾಸನೆ ಬಂದ ಹಾಗಾಯ್ತು. ಲಾಸ್ಯಾಗೆ ಅದು ಫೀಲ್ ಆಗಿ ಮುಖ ಸಿಂಡ್ರಿಸ್ಕೊಂಡ್ಲು. ಅವಳಿಗೆ ಅದ್ಯಾಕೋ ತೀರಾ ಕೆಟ್ಟ ವಾಸನೆ ಹೊಡಿತಾ ಇದೆ ಅನ್ಸಿ, ಅತ್ತೆ ಮನೇಲೇನಾದ್ರೂ ಕೊಳಿತಾ ಇದ್ಯಾ? ನಂಗೇನೋ ವಿಚಿತ್ರವಾದ ಸ್ಮೆಲ್ ಬರ್ತಾ ಇದೆ ಅಂತ ಅಂದ್ಲು. ಶ್ಯಾಮಲ ಅಪ್ಸೆಟ್ ಆಗಿರೋ ಟೋನಲ್ಲಿ ಮಾತಾಡ್ತಾ, ಹೋ, ನಾನು ಅದನ್ನ ನಿಂಗೆ ಹೇಳಬೇಕು ಅನ್ಕೊಂಡು ಮರ್ತೇ ಬಿಟ್ಟೆ. ನಿನ್ನೆ ನಾನು 1 ಡಜನ್ ಎಗ್ ತರಿಸಿದ್ದೆ. ಅದ್ರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಹಾಳಾಗಿ ಹೋಗಿತ್ತು. ನಾನು ಅದನ್ನೆಲ್ಲ ಕಮೋಡ್ ಒಳಗೆ ಸುರಿದು ಫ್ಲಶ್ ಮಾಡಿದೆ. ನಿನ್ನೆ ಎಲ್ಲ ಸರಿನೇ ಇತ್ತು, ಆದ್ರೆ ಇವತ್ತು ಬೆಳಗ್ಗೆ ಎದ್ದಾಗ ಕಂಪ್ಲೀಟ್ ಫುಲ್ ಬ್ಲಾಕ್ ಆಗಿದೆ. ರೂಮ್ ಪೂರ್ತಿ ಕೆಟ್ಟ ವಾಸನೆ ಅಂತ ಅಂದ್ಲು. ಲಾಸ್ಯ ಪ್ರೆಗ್ನೆಂಟ್ ಆಗಿದ್ರಿಂದ ಅವಳಿಗೆ ಮೊದಲೇ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಇತ್ತು. ಅದಕ್ಕೆ ಸರಿಯಾಗಿ ಈಗ ಈ ಕೆಟ್ಟ ವಾಸನೆ ಬರೋಕ್ಕೆ ಶುರು ಆದ್ಮೇಲೆ ಅವಳ ಕೈಯಲ್ಲಿ ತಡ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ. ಅವಳು ಕೂಡ್ಲೇ ಬಾಯಿಗೆ ಕೈ ಅಡ್ಡ ಇಟ್ಟು ವಾಮಿಟ್ ಮಾಡ್ಕೊಳಕ್ಕೆ ಅಂತ ಬಾತ್ರೂಮ್ ಒಳಗಡೆ ಓಡ್ ಹೋದ್ಲು. ಆ ಕೊಳೆತ ಮೊಟ್ಟೆ ವಾಸನೆ, ಬ್ಲಾಕ್ ಆಗಿದ್ದ ಟಾಯ್ಲೆಟ್, ಅವಳು ವಾಮಿಟ್ ಎಲ್ಲ ಸೇರಿ ಅಲ್ಲಿ ಇರೋಕೆ ಸಾಧ್ಯ ಇಲ್ಲ ಅನ್ನೋ ಹಾಗಾಗಿತ್ತು. ಶ್ಯಾಮಲ ಮೂಗು ಬಾಯಿ ಮುಚ್ಕೊಂಡು ಅಸಹ್ಯ ಆಗ್ತಾ ಇರೋ ಥರ ಫೇಸ್ ಮಾಡ್ಕೊಂಡು, ಲಾಸ್ಯ ನೀನು ಹೋಗಿ ಮೊದಲು ಆ ಟಾಯ್ಲೆಟನ್ನ ಅನ್ಬ್ಲಾಕ್ ಮಾಡಮ್ಮ ಅಂತ ಅಂದ್ಲು. ಲಾಸ್ಯ ಶಾಕಲ್ಲಿ ದೊಡ್ಡದಾಗಿ ಕಣ್ಬಿಟ್ಕೊಂಡು ತನ್ನ ಕಡೆಗೆ ಬೆಳೆ ತೋರಿಸಿ, ನಾನಾ ಅಂತ ಅಂದ್ಲು. ಶ್ಯಾಮಲ ಅದೇನ್ ದೊಡ್ಡ ವಿಷಯ ಅಲ್ಲ ಅನ್ನೋ ಹಾಗೆ, ಇನ್ನೇನ್ ಮಾಡೋಕ್ಕಾಗತ್ತೆ ಹೇಳು, ಈಗ ಮನೇಲಿರೋದು ನಾನು ನೀನು ಇಬ್ರೆ. ಸೊ ನಾನು ಹೋಗಿ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ನೀನು ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಇಲ್ಲ ತಾನೇ? ಸೊ ಹರಿಯಪ್, ನಾವೀ ಮನೇಲಿರಕ್ ಸಾಧ್ಯ ಇಲ್ಲ, ಅಷ್ಟು ಸ್ಮೆಲ್ ಬರ್ತಿದೆ ಅಂತ ಅಂದ್ಲು. ಸ್ವಲ್ಪ ಹೊತ್ತಿಗೆ ಮುಂಚೆ ತಾನೆ ಅವಿನಾಶ್ ಅವಳ ಹತ್ರ ನಿನ್ನ ಮಗು ಇಲ್ದಿದ್ರೆ ನಿಂಗೆ ಬೇರೆ ಐಡೆಂಟಿಟಿನೇ ಇಲ್ಲ ಅಂತ ಹೇಳಿ ಶಾಕ್ ಕೊಟ್ಟಿದ್ದ. ಬಟ್ ಲಾಸ್ಯ ಆ ಮನೇಲಿ ಆರಾಮಾಗಿ ರಾಣಿ ತರ ಇರ್ತೀನಿ ಅಂತ ಅನ್ಕೊಂಡಿದ್ಲು. ಆದ್ರೀಗ ಶ್ಯಾಮಲಾ ಅವಳ ಹತ್ರ ಟಾಯ್ಲೆಟ್ ವಾಶ್ ಮಾಡು ಅಂತ ಅಂದಿದ್ದು ಅವಳಿಗೆ 2ನೇ ಶಾಕ್ ಆಗಿತ್ತು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.